ನಮ್ಮ ಸರ್ಕಾರ ಹಿಂದೆ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ತುಮಕೂರಿಂದ ದಾವಣಗೆರೆವರೆಗೂ ಕೂಡ ರೈಲನ್ನ ಎಕ್ಸ್ಟೆಂಡ್ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇತ್ತು. ಅದನ್ನು ಜಾರಿಗೊಳಿಸೋದಕ್ಕೋಸ್ಕರ ಅನೇಕ ಪ್ರಕ್ರಿಯೆಗಳು ಪ್ರಾರಂಭ ಆದವು. ಆ ಪ್ರಕ್ರಿಯೆಗಳು ಎಲ್ಲದೂ ಕೂಡ ಮುಗಿಸಿ ಸುಮಾರು ಸಿರಾದಲ್ಲಿ 410 ಕೋಟಿ ಲ್ಯಾಂಡ್ ಅಕ್ವಿಸಿಷನ್ ಕಾಸ್ಟನ್ನು ರಾಜ್ಯ ಸರ್ಕಾರದಿಂದ ಭರಿಸಿ, ರಾಜ್ಯ ಸರ್ಕಾರದಿಂದ ಹಣವನ್ನು ಕೊಟ್ಟು, ಯಾವುದೇ ಒಬ್ಬ ರೈತನು ಕೂಡ ನನಗೆ ಕಡಿಮೆ ಆಯಿತು ಅಂತೇಳಿ ಆಕ್ಷೇಪ ಎತ್ತದೇ ಇರತಕ್ಕಂಥ ರೀತಿಯಲ್ಲಿ ಹಣವನ್ನು ಪಾವತಿಸುವಂಥ ಕೆಲಸವನ್ನು ಮಾಡಿ, ಈಗ ಅದಕ್ಕೆ ಅಂದಾಜನ್ನು ಕೂಡ ಸುಮಾರು 502 ಕೋಟಿ 498 ಕೋಟಿಗೆ ಎಸ್ಟಿಮೇಟ್ ಆಗಿದೆ. ಮತ್ತು ಅದಕ್ಕೊಂದು ಏಜೆನ್ಸಿ ಇದೆ, ಏಜೆನ್ಸಿಗೆ 5 ಕೋಟಿ, ಒಟ್ಟು 500 ಕೋಟಿ ರೂಪಾಯಿನ ಅಂದಾಜು ವೆಚ್ಚದಲ್ಲಿ ಇವತ್ತು ಕಾಮಗಾರಿ ಈಗಾಗಲೇ ಪ್ರಾರಂಭ ಆಗೋದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ತಯಾರಾಗಿದೆ. ನಾಳೆ ನಾಡಿದ್ದು ರೈಲ್ವೆ ಸಚಿವರಾಗಿರ್ತಕ್ಕಂಥ ಸೋಮಣ್ಣ ಅವ್ರಿಗೂ ಕೂಡ ಬನ್ನಿ ಅಂತ ಹೇಳಿದ್ದೀನಿ. ಅವರು ಕೂಡ ಬರ್ತಾರೆ. ಒಂದು ಸಭೆಯನ್ನು ಮಾಡಿ ತದನಂತರ ಇನ್ನೊಂದು 15 ದಿವಸ ಅಥವಾ 20 ದಿವಸದಲ್ಲಿ ಕಾಮಗಾರಿ ಪ್ರಾರಂಭ ಆಗ್ತದೆ. ಕಾಮಗಾರಿ ಪ್ರಾರಂಭ ಆಗಿ 2028ಕ್ಕೆ ಮುಗಿಲೇಬೇಕು. 2.5 ವರ್ಷದೊಳಗೆ ಮುಗಿಬೇಕು. ಈಗಾಗಲೇ ಟೆಂಡರ್ ಆಗಿದೆ. ಯುಕ್ರೇನ್ ಫರೀದಾಬಾದ್ನಿಂದ ಕಂಪನಿಗಳಿಗೆ ಇದು ಆಗಿದೆ. ಅವರೆಲ್ಲ ಬಂದು ಈಗಾಗಲೇ ಸಜ್ಜಾಗ್ತಾ ಇದ್ದಾರೆ. ಅದು ಕೆಲಸ ಪ್ರಾರಂಭ ಆಗ್ತದೆ. ಅಲ್ಲಿ ಸಿದ್ದರಾಮಯ್ಯ ಅವರ ಸಚಿವ ಸಂಪುಟದಲ್ಲೇ ಜಯಚಂದ್ರ ಅವರ ಇನಾಗ್ರೇಷನ್ನು ರೈಲ್ವೆದು ಮಾಡಬೇಕು. ನಾನೇ ಫಸ್ಟ್ ರೈಲ್ ಹತ್ತಿ ಬೆಂಗಳೂರಿಂದ ಬಂದು ಇಲ್ಲಿ ತಾವರೆಕೆರೆಗೆ ಇಳಿಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಅದು ಆಗ್ತದೆ. ಒಂದು ಕಡೆ ನಮಗೆ ಈಗ ಕೇಂದ್ರ ಸರ್ಕಾರದ ಸಹಾಯದಿಂದ ಈ NH4 ಬಡವನಹಳ್ಳಿವರೆಗೂ ಕೂಡ 4 ಲೇನ್ ರಸ್ತೆನೂ ಕೂಡ ಆಯಿತು, ರೈಲು ಕೂಡ ಆಯಿತು. ಇನ್ನು ಏರೋಪ್ಲೇನ್ ಒಂದು ಬರೋದು ಬಾಕಿ. ಅದು ಯಾವ ಥರ ಇದೆ ಪ್ರಯತ್ನ ನಡೀತಾ ಇದೆ. ಎಲ್ಲೋ ಒಂದು ಕಡೆಗೆ ನಾನು ಯಾವುದೇ ವಿಚಾರದಲ್ಲಿ ಯಾವುದೇ ಕೈ ಹಾಕಿದ್ರೂ ಕೂಡ ಸೋತಿಲ್ಲ, ಸೋಲಲ್ಲ.